ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಸಂತ ಶ್ರೀ ಸೇವಾಲಾಲರ ಜಯಂತಿಯ ಕುರಿತು ಯಾವ ರೀತಿ ಮಾತನಾಡುವುದು ಎಂಬುದನ್ನು ನೋಡೋಣ. ವೇದಿಕೆಯನ್ನು ಅಲಂಕರಿಸಿದ ಮುಖ್ಯ ಗುರುಗಳೇ, ಗುರು ವೃಂದವೇ, ನನ್ನ ಮಿತ್ರರೇ, ತಮಗೆಲ್ಲರಿಗೂ ಸಂತ ಶ್ರೀ ಸೇವಾಲಾಲರ ಜಯಂತಿಯ ಶುಭಾಶಯಗಳು. ಬಂಜಾರ ಸಮುದಾಯದ ಸಂತರಾದ ಇವರು ಫೆಬ್ರವರಿ 15, 1739ರಲ್ಲಿ ದಾವಣಗೆರೆ ಜಿಲ್ಲೆಯ ಸುರಗೊಂಡನಕೊಪ್ಪದಲ್ಲಿ ಜನಿಸಿದರು. ಇವರ ತಂದೆಯು ಭೀಮಾನಾಯಕ್ ಮತ್ತು ತಾಯಿಯು ಧರ್ಮಿಣಿ ಬಾಯಿ. ಇವರ ಪೂರ್ವಜರು ಮೊದಲು ರಾಜ ರಾಣಾ ಪ್ರತಾಪ್ ಸಿಂಗ್ನ ಸೈನ್ಯದಲ್ಲಿದ್ದರು. ಇವರು ಜಗದಂಬೆ ದೇವಿಯ ಆರಾಧಕರಾಗಿದ್ದರು. ಬಾಲ್ಯದಿಂದಲೇ ಧ್ಯಾನ, ಆಧ್ಯಾತ್ಮ ಕಡೆಗೆ ಸಾಗಿದ ಇವರು ಅನೇಕ ಪವಾಡಗಳನ್ನು ಮಾಡಿದ್ದಾರೆಂದು ಪ್ರತೀತಿ. ಸನ್ಯಾಸಿ ಎಂದರೆ ಸಮಾಜದಿಂದ ದೂರ ಇರದೆ ಸಮಾಜದಲ್ಲಿದ್ದು ಜನರ ಜೀವನವನ್ನು ಉದ್ಧಾರ ಮಾಡಿದರು. ಸತ್ಯ, ಅಹಿಂಸೆ, ಕರುಣೆ, ಶಿಕ್ಷಣ, ಹೆಣ್ಣು ಮಕ್ಕಳಿಗೆ ಗೌರವ, ವ್ಯಸನಗಳಿಂದ ಮುಕ್ತ, ಇವುಗಳಿಂದಲೇ ಮಾನವ ಕಲ್ಯಾಣ ಸಾಧ್ಯವೆಂದು ಹೇಳಿದರು. ಹಸಿದವರಿಗೆ ಅನ್ನ ನೀಡಿ, ಬಾಯಾರಿದವರಿಗೆ ನೀರು ಕೊಡಿ ಎಂಬುದು ಇವರ ಪ್ರಮುಖ ಸಂದೇಶವಾಗಿದೆ. ತಮ್ಮ ಜೀವಮಾನವೆಲ್ಲ ಬಡವರ, ಹಿಂದುಳಿದ ವರ್ಗಗಳ, ಶೋಷಿತರ ಹಕ್ಕುಗಳಿಗಾಗಿ ಹೋರಾಡಿದರು. ಸದಾ ಸಮಾಜದ ಏಳಿಗೆಗಾಗಿ ದುಡಿದ ಇವರು ಡಿಸೆಂಬರ್ 4, 1806ರಲ್ಲಿ ಮಹಾರಾಷ್ಟ್ರದ ವಾಸಿಂ ಜಿಲ್ಲೆಯ ಮನೋರಾ ತಾಲೂಕಿನ ಪುಹಾರ್‌ಗರ್ನಲ್ಲಿ ನಿಧನರಾದರು. ಅಲ್ಲಿ ಅವರ ಸಮಾಧಿ ಇದೆ. ಈ ಸ್ಥಳವನ್ನು ಬಂಜಾರಾದ ಕಾಶಿ ಅಂತಲೇ ಕರೆಯುತ್ತಾರೆ. ಇವರ ಸಂದೇಶಗಳು ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಮಾಡದೆ ಇಡೀ ಮನುಕುಲಕ್ಕೆ ಎಂದರೆ ತಪ್ಪಾಗಲಾರದು. ಈ ಸಂತರ ಜೀವನವು ನಮಗೆಲ್ಲರಿಗೂ ದಾರಿದೀಪವಾಗಲಿ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.